ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ಅನಿರ್ದಿಷ್ಟಾವಧಿ ಬ್ರೇಕ್ ಬಿದ್ದಿದೆ. ಇವತ್ತು 14 ದಿನಗಳ ಹಿಂದೆ ಘೋಷಣೆಯಾಗಿದ್ದಂತಹ ಕದನ ವಿರಾಮ ಅಂತ್ಯ ಆಯಿತು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅನಿರ್ದಿಷ್ಟಾವಧಿಗೆ ಕದನ ವಿರಾಮವನ್ನು ಮುಂದೂಡಿಕೆ ಮಾಡಿದ್ದಾರೆ. ಇದರ ಉದ್ದೇಶ ಏನು, ಇರಾನ್ ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಿದೆ, ಅದರ ಬಗ್ಗೆ ನೋಡ್ತಾ ಹೋಗೋಣ. ಎರಡನೇ ಸುದ್ದಿ, ಈ ಅನಿರ್ದಿಷ್ಟಾವಧಿ ಕದನ ವಿರಾಮ ಮುಂದೂಡಿಕೆ ಆಗಿದ್ದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತೆ. ಅದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಮುನೀರ್ಗೆ ಮತ್ತು ಶಹಬಾಜ್ ಶರೀಫ್ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಯಾಕೆ ಇದು ಅವಶ್ಯಕತೆ ಇತ್ತು, ಯಾವೆಲ್ಲ ಬೆಳವಣಿಗೆಗಳಾಗ್ತಿದೆ, ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮತ್ತೊಂದು ಸುದ್ದಿ, ಇವತ್ತಿಗೆ 1 ವರ್ಷದ ಹಿಂದೆ ಭಾರತ ಕಣ್ಣೀರಿನಲ್ಲಿ ಕೈ ತೊಳಿತಾ ಇತ್ತು. ಅದಕ್ಕೆ ಕಾರಣ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ. ಪಹಲ್ಗಾಮ್ನಲ್ಲಿ ಒಬ್ಬ ವಿದೇಶಿ ಪ್ರಜೆ ಸೇರಿದಂತೆ ಒಟ್ಟು 26 ಜನ ಭಯೋತ್ಪಾದಕರ ದಾಳಿಗೆ ಮೃತಪಟ್ಟಿದ್ದಾರೆ. ಆ ಘಟನೆ ಸಂಭವಿಸಿ ಇವತ್ತಿಗೆ 1 ವರ್ಷ ಆಯಿತು. ಹೆಂಗಾಯ್ತದ ಘಟನೆ? ಆ ಘಟನೆ ಆದ ನಂತರ ಆಪರೇಷನ್ ಮಹದೇವ್ ಮುಖಾಂತರ ಆ ಘಟನೆಗೆ ಸಂಬಂಧಪಟ್ಟಂತಹ 3 ಉಗ್ರರನ್ನ ಭಾರತದ ಸೈನಿಕರು ಹೊಡೆದುರುಳಿಸಿದ್ದಾರೆ. ಹಾಗಾದರೆ ಇವತ್ತು ಪಹಲ್ಗಾಮ್ನ ಪರಿಸ್ಥಿತಿಗಳು ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಯಿತು, ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಅನಿರ್ದಿಷ್ಟಾವಧಿ ಮುಂದೂಡಿಕೆ. ಇರಾನ್ ಮತ್ತು ಅಮೆರಿಕದ ನಡುವೆ ಈ ಹಿಂದೆ 2 ವಾರಗಳ ಕಾಲ ಕದನ ವಿರಾಮ ಒಪ್ಪಿಗೆ ಆಗಿತ್ತು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಆಗಿತ್ತು. ಆ ಸಭೆಯಲ್ಲಿ ಯಾವುದೇ ಮಾತುಕತೆಗೆ ಬರಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಆ ಅಸಮಾಧಾನ ಎಲ್ಲವೂ ಕೂಡ ಮುಂದುವರೆದಿತ್ತು. ಆದರೆ ಪಾಕಿಸ್ತಾನದ ಬೇಡಿಕೆ ಇದ್ದಿದ್ದು ಈ ಕದನ ವಿರಾಮವನ್ನು ಮುಂದುವರಿಸಬೇಕು ಅಂತ. ಅದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ 14 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಆದರೆ ಎಲ್ಲರಿಗೂ ಇರುವಂತಹ ಪ್ರಶ್ನೆ, ಈ 14 ದಿನಗಳ ನಂತರ ವಾಟ್ ನೆಕ್ಸ್ಟ್? ಮತ್ತೆ ಅಮೆರಿಕದ ಸೈನಿಕರು, ಅಮೆರಿಕದ ಸರ್ಕಾರ ಇರಾನ್ ಮೇಲೆ ದಾಳಿಯನ್ನು ಮಾಡುತ್ತಾ? ಅದಕ್ಕೆ ಇರಾನ್ನ ಪ್ರತಿಕ್ರಿಯೆ ಹೆಂಗಿರುತ್ತೆ? ಮತ್ತೊಮ್ಮೆ ಜಾಗತಿಕವಾಗಿ ದೊಡ್ಡ ಮಟ್ಟದ ಪೂರ್ಣ ಪ್ರಮಾಣದ ಯುದ್ಧಗಳೇನಾದರೂ ಶುರುವಾಗ್ಬಿಡುತ್ತಾ ಎನ್ನುವಂಥ ಆತಂಕ ಸಹಜವಾಗೇ ಇತ್ತು. ಈ ಆತಂಕದ ನಡುವೆ 2ನೇ ಬಾರಿಗೆ ಸಭೆ ಸೇರುವುದಕ್ಕೆ ನಿರ್ಧಾರ ಮಾಡಿದ್ರು. ಆ ಸಭೆಯೂ ಕೂಡ ಯಶಸ್ವಿಯಾಗಲಿಲ್ಲ. ಇರಾನ್ನವರು ಕಟ್ಟಿ ಮುರಿದ ಹಾಗೆ ನಾವು ಈ ಸಭೆಗೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಇವತ್ತು ಮಹತ್ವದ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ. ಅನಿರ್ದಿಷ್ಟಾವಧಿಗೆ ಈ ಯುದ್ಧವನ್ನು ನಾವು ಈ ಕದನ ವಿರಾಮವನ್ನು ಮುಂದುವರಿಸ್ತಾ ಇದ್ದೀವಿ ಅಂತ. ಡೊನಾಲ್ಡ್ ಟ್ರಂಪ್ ಇರಾನನ್ನು ಸರ್ವನಾಶ ಮಾಡ್ತೀವಿ, ಇರಾನ್ನ ನಾಯಕರನ್ನು ಹೊಡೆದುರುಳಿಸ್ತೀವಿ, ಇರಾನ್ನ ಆರ್ಥಿಕ ಬಿಕ್ಕಟ್ಟಿಗೆ ತಳ್ಳಿಬಿಡ್ತೀವಿ, ಇರಾನನ್ನು ಭೂಪಟದಲ್ಲಿ ಇರದಂತೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಇವತ್ತು ಅನಿರ್ದಿಷ್ಟಾವಧಿಗೆ ಯಾಕೆ ಇದನ್ನು ಮುಂದುವರಿಸಿದ್ರು, ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಏನಾಗಿದೆ? ಇರಾನ್ ಮಿಸೈಲ್ ಮೆರವಣಿಗೆ ಟ್ರಂಪ್ ಯೂಟರ್ನ್ ಹೊಡೆದ್ರ ಅನ್ನುವಂಥ ಪ್ರಶ್ನೆ ಇದೆ. ಇರಾನ್ ಏನು ಮಾಡಿದೆ? ಮಿಸೈಲ್ಗಳ ಮೆರವಣಿಗೆ ಮಾಡಿಬಿಟ್ಟಿದೆ. ಏನು ಮೆರವಣಿಗೆ ಇದು? ನಿಮಗೆ ನೆನಪಿರಬೇಕು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಳೆದ ವರ್ಷ ಈ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ಶುರುವಾದಾಗ ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ ಅನ್ನು ಮಾಡಿದ್ರು. ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ ಆಯಿತು. ಏನು ಉದ್ದೇಶ? ಜನರಿಗೆ ಧೈರ್ಯವನ್ನು ಕೊಡೋದು ಮತ್ತು ಸೈನಿಕರು ಗಟ್ಟಿಯಾಗಿದ್ದಾರೆ ಅಂತ ತೋರಿಸುವಂತಹ ಪ್ರಯತ್ನ. ಅದರ ಭಾಗವಾಗಿ ಇರಾನ್ನವರು ಏನು ಮಾಡಿದ್ದಾರೆ? ಮಿಸೈಲ್ಗಳ ಮೆರವಣಿಗೆ ಮಾಡಿದ್ದಾರೆ. ಏನು ಮಿಸೈಲ್ಗಳ ಮೆರವಣಿಗೆ? ಯುದ್ಧದ ಸಮಯದಲ್ಲಿ ಶತ್ರು ರಾಷ್ಟ್ರಕ್ಕೆ ನೋಡಿ ನಮ್ಮ ಶಕ್ತಿ ಸಾಮರ್ಥ್ಯ ಹಿಂಗಿದೆ ಅಂತ ತೋರಿಸ್ಕೊಳ್ಳೋದೇ ಈ ಒಟ್ಟಾರೆ ಮೆರವಣಿಗೆ ಉದ್ದೇಶ ಆಗಿರುತ್ತೆ. ಅವರೇನು ಮಾಡಿದ್ದಾರೆ? ಹೈಪರ್ಸಾನಿಕ್ ಕ್ಷಿಪಣಿಗಳು, ಅದರಲ್ಲಿ ಒಂದು ಫತಾಹ್ ಅಂತ ಬರುತ್ತೆ. ಆ ಫತಾಹ್ ಶಬ್ದದ ವೇಗಕ್ಕಿಂತಲೂ ಕೂಡ 15% ವೇಗವಾಗಿ ಹೋಗುವಂತಹ ಫತಾಹ್, ಅದನ್ನು ಮೆರವಣಿಗೆ ಮಾಡಿಬಿಟ್ಟಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಅದರಲ್ಲೂ ಎಲ್ಲಿ ಮಾಡಿದ್ದಾರೆ ಗೊತ್ತಾ ಮೆರವಣಿಗೆ? ದೊಡ್ಡದಾದಂತಹ ಟ್ರಕ್ಗಳಲ್ಲಿ ಲೋಡ್ ಮಾಡಿಕೊಂಡು ಮೆರವಣಿಗೆ ಮಾಡಿದ್ದಾರೆ. ಇದನ್ನು ಇರಾನ್ನವರು ಪ್ರತಿ ವರ್ಷವೂ ಕೂಡ ಮಾಡ್ತಾರಂತೆ. ಯಾವ ಕಾರಣಕ್ಕಾಗಿ? ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿಕೊಳ್ಳುವಂತಹ ಕಾರಣಕ್ಕಾಗಿ ಪ್ರತಿ ವರ್ಷ ಇರಾನ್ ಅವರು ಮಾಡ್ತಾರೆ. ಒನ್ಸ್ ಅಗೇನ್ ಇವತ್ತು ಇರಾನ್ ಅವರು ಅದನ್ನು ಮಾಡಿದ್ದಾರೆ. ಒಂದು ವೇಳೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದರೆ ನಾವೆಲ್ಲದಕ್ಕೂ ಕೂಡ ಸಿದ್ಧರಿದ್ದೀವಿ ಅನ್ನುವಂಥದ್ದನ್ನು ಅವರು ತೋರಿಸಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನಾ ಫತಾಹ್ ಅನ್ನುವಂತಹ ಒಂದು ಉದಾಹರಣೆ ಕೊಟ್ಟೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಆ ಫತಾಹದರ ಜೊತೆಗೆ ಕೆಲವೊಂದಿಷ್ಟು ಬೋರ್ಡ್ಗಳನ್ನು ಹಾಕಲಾಗಿತ್ತಂತೆ, ಕೈಯಲ್ಲಿ ಬೋರ್ಡ್ಗಳನ್ನು ಹಿಡಿದುಕೊಳ್ಳಲಾಗಿತ್ತಂತೆ. ಏನಂತ? 400 ಸೆಕೆಂಡ್ಗಳಲ್ಲಿ ಈ ಫತಾಹ್ ಎನ್ನುವಂತಹ ಕ್ಷಿಪಣಿ ಇಸ್ರೇಲನ್ನು ತಲುಪುತ್ತೆ, ಇಸ್ರೇಲನ್ನು ಹೊಡೆದುರುಳಿಸುತ್ತೆ ಎನ್ನುವಂತಹ ಬೋರ್ಡ್ಗಳ ಪ್ರದರ್ಶನವನ್ನು ಮಾಡಿಕೊಂಡಿದ್ದಾರೆ. ಪ್ರಶ್ನೆ ಇರೋದು, ಈ ಮೆರವಣಿಗೆಯ ಉದ್ದೇಶ ಏನು? ನಾನು ಆವಾಗಲೇ ಹೇಳಿದೆ, ಸೈನಿಕರಿಗೆ ಮನೋಸ್ಥೈರ್ಯ ಕೊಡೋದು, ಅದರ ಜೊತೆಗೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಶತ್ರು ರಾಷ್ಟ್ರದ ಎದುರುಗಡೆ ಪ್ರಚಾರ ಮಾಡೋದು. ಇದರ ಜೊತೆಗೆ ನಮ್ಮ ಬಳಿ ಇರುವಂಥ ಸಂಪನ್ಮೂಲಗಳನ್ನು ಕೂಡ ಅವರಿಗೆ ತೋರಿಸುವಂತಹ ಪ್ರಯತ್ನಗಳಾಗಿರುತ್ತೆ.
ಈ ಕಾರಣಕ್ಕಾಗಿ ಅವರು ಆ ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ನೋಡಿ ಅಮೆರಿಕಾದವರು ಹೆದರಿಬಿಟ್ರ ಅನ್ನುವಂತಹ ಪ್ರಶ್ನೆ ಇದೆ. ಡ್ರೋನ್ ಪ್ರದರ್ಶನ ಮಾಡಿದ್ದಾರೆ, ವೈಮಾನಿಕ ಪ್ರದರ್ಶನ ಮಾಡಿದ್ದಾರೆ, ನೌಕಾ ನೆಲೆಗಳಲ್ಲೂ ಕೂಡ ಪ್ರದರ್ಶನ ಆಗಿದೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಯೂ ಟರ್ನ್ ಹೊಡೆದ್ರ ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಪಾಕ್ಗೆ ಥ್ಯಾಂಕ್ಸ್ ಹೇಳಿ ಸೀಸ್ ಫೈರ್ ಅನ್ನು ಮುಂದೂಡಿಕೆ ಮಾಡಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಸೀಸ್ ಫೈರ್ ಅನಿರ್ದಿಷ್ಟಾವಧಿಗೆ ಇರುತ್ತೆ. ಏನು ಹೇಳ್ತಾರೆ ಅವರು? ಇರಾನ್ ಮತ್ತು ಅಮೆರಿಕಾದ ಈ ತಾತ್ಕಾಲಿಕ ಕದನ ವಿರಾಮ ಅನಿರ್ದಿಷ್ಟಾವಧಿಗೆ ಮುಂದುವರಿಕೆ ಆಗುತ್ತೆ. ಅನಿರ್ದಿಷ್ಟ ಅಂತ ಹೇಳಿದ್ರೆ 10 ದಿನನೋ 15 ದಿನನೋ 1 ತಿಂಗಳು ಅಂತಲ್ಲ, ಯಾವಾಗ ಬೇಕಾದರೂ ಕಂಟಿನ್ಯೂ ಆಗ್ತಾನೇ ಇದೆ. ಆದರೆ ಯಾವಾಗ ಅವರು ವಾಪಸ್ ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಯಾವಾಗ ದಾಳಿ ಮಾಡ್ತಾರೋ ಗೊತ್ತಿಲ್ಲ. ಪಾಕ್ನ ಆಸಿಫ್ ಮುನೀರ್ ಮತ್ತು ಶರೀಫ್ ಮನವಿಯ ನಂತರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಬಿಕಾಸ್ ಅವರೇ ಅದರ ಮುತುವರ್ಜಿಯನ್ನು ವಹಿಸಿದ್ರು, ಮುಂದಾಳತ್ವವನ್ನು ವಹಿಸಿದ್ರು. ಬಿಕಾಸ್ ಅವರದ್ದು ಸ್ವಾರ್ಥ ಇದೆ, ಆ ವಿಚಾರಕ್ಕೆ ನಾನು ಬರ್ತೀನಿ. ಇರಾನ್ ನಾಯಕರು ಶಾಂತಿ ಮಾತುಕತೆಗೆ ಪ್ರಸ್ತಾವನೆ ತರುವವರೆಗೂ ಕೂಡ ಈ ವಿಸ್ತರಣೆ ಇರುತ್ತೆ ಅಂತ ಅಮೆರಿಕಾದವರು ಹೇಳ್ತಾ ಇರುವಂತಹ ಮತ್ತು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರೇ ಮೇಜಿಗೆ ಬರಬೇಕು ಅಂತ. ಈಗ ಇವರು ಕರೆದಾಗ್ಲೂ ಕೂಡ ಅವ್ರು ಬರ್ತಾ ಇಲ್ಲ. ಬಿಕಾಸ್ ಅಮೆರಿಕಾದ ಬೇಡಿಕೆಗಳು ಹಂಗಿದೆ. ಯುರೇನಿಯಂ ಸಂಸ್ಕರಣೆ ಮಾಡಿದ್ದನ್ನು ನಮಗೆ ಕೊಡಬೇಕು, ಪರಮಾಣು ವಿಚಾರದಲ್ಲಿ ಮುಂದಿನ 20 ವರ್ಷಗಳ ಕಾಲ ನೀವು ಯಾವುದೇ ಹಂತಕ್ಕೆ ಹೋಗಬಾರ್ದು ಎನ್ನುವಂಥ ಬೇಡಿಕೆ ಇದೆ, ಹಾರ್ಮುಜ್ ಮುಕ್ತವಾಗಿ ಮಾಡಬೇಕು ಎನ್ನುವಂತಹ ಬೇಡಿಕೆ ಇದೆ. ಇದರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಪರಮಾಣು ವಿಚಾರದಲ್ಲಿ ಇರಾನ್ ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಅವರೇ ಬರಬೇಕು ಅಂತ. ಅಮೆರಿಕದ ನೌಕಾಪಡೆ ದಿಗ್ಬಂಧನ ಹಾಗೇ ಇರುತ್ತೆ, ಮಿಲಿಟರಿ ದಾಳಿಗೆ ಸಿದ್ಧ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಏನಿದು ಅಮೆರಿಕದ ನೌಕಾಪಡೆ ದಿಗ್ಬಂಧನ ಅಂತ ಹೇಳಿದರೆ, ಅವರೇನು ಮಾಡಿದ್ದಾರೆ, ಒಂದು ಪ್ರದೇಶ, ಆ ಹಾರ್ಮುಜ್ ಎನ್ನುವಂಥ ಪ್ರದೇಶದಲ್ಲಿ ಅಮೆರಿಕದ 2 ನೌಕಾಪಡೆಗಳನ್ನು ತೆಗೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಅಲ್ಲಿ ಇರಾಕ್ ವಿರುದ್ಧದ ನಂತರ, ಇರಾಕ್ ವಿರುದ್ಧ ಈ ಹಿಂದೆ ಅಮೆರಿಕ ಏನು 8 ವರ್ಷಗಳ ಕಾಲ ಹೋರಾಟ ಮಾಡಿತ್ತಲ್ಲ, ಆ ಸಮಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಮಟ್ಟದ ಒಂದು ನೌಕಾಪಡೆಯನ್ನು ತೆಗೆದುಕೊಂಡು ಬಂದಿದ್ರು. ಅದಾದ ನಂತರ ಇದು ಅತಿ ದೊಡ್ಡ ನೌಕಾಪಡೆ ಅಂತ ಹೇಳಲಾಗ್ತಿದೆ. ಸುಮಾರು 15,000 ಸೈನಿಕರು ಇದಾರಲ್ಲಿ, ಎಲ್ಲಿ ಹಾರ್ಮುಜ್ನ ಸುತ್ತಮುತ್ತ. USS ಅಬ್ರಹಾಂ ಲಿಂಕನ್ ಸೇರಿದಂತೆ ಕೆಲವೊಂದಿಷ್ಟು ನೌಕಾಪಡೆಗಳನ್ನು ತೆಗೆದುಕೊಂಡು ಬಂದಲ್ಲಿ ನಿಲ್ಲಿಸಿದ್ದಾರೆ. ಇದಕ್ಕೆ ಕಾರಣ ಏನು? ಯಾವುದೇ ಕಾರಣಕ್ಕೂ ಇರಾನ್ನಿಂದ ಚೀನಾ ಸೇರಿದಂತೆ ಇರಾನ್ನ ಮಿತ್ರ ದೇಶಗಳಿಗೆ ತೈಲ ರಫ್ತು ಆಗಬಾರದು. ಆ ಮುಖಾಂತರ ಬೇರೆ ದೇಶಗಳಿಗೂ ಕೂಡ ಆರ್ಥಿಕ ದಿಗ್ಬಂಧನ ಆಗಬೇಕು, ಇರಾನ್ನ ಆರ್ಥಿಕತೆಗೂ ಕೂಡ ಹೊಡೆತು ಬೀಳಬೇಕು ಅನ್ನುವಂಥ ಉದ್ದೇಶ ಇದೆ. ಈ ಕಾರಣಕ್ಕಾಗಿ ಆ ನೌಕಾ ದಿಗ್ಬಂಧನವನ್ನು ಅಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅದನ್ನೇ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಅಮೆರಿಕದ ಉದ್ದೇಶ ಏನಿದೆಯಲ್ಲ, ತೈಲದ ವ್ಯವಹಾರ ಯಾವತ್ತಿಗೂ ಕೂಡ ಡಾಲರ್ ಮೌಲ್ಯದಲ್ಲಿ ನಡಿಬೇಕು ಅಂತ. ಆದರೆ ಇರಾನ್ ಏನು ಮಾಡ್ತಾ ಇತ್ತು, ಚೀನಾದ ಕರೆನ್ಸಿಯಲ್ಲಿ ಮಾಡ್ತಾ ಇತ್ತು, ಅದಾದ ನಂತರ ತನ್ನದೇ ಆದಂತಹ ಕರೆನ್ಸಿಯಲ್ಲಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಪಡ್ತಾ ಇತ್ತು. ಇದೀಗ ನೌಕಾ ದಿಗ್ಬಂಧನ ಮುಖಾಂತರ ಅದನ್ನು ಮುಂದುವರಿಸುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ಕದನ ವಿರಾಮವನ್ನು ಹಾಗಾದರೆ ಅಮೆರಿಕ ಯಾಕೆ ಮುಂದೂಡಿಕೆ ಮಾಡಿತು? ಈ ಪ್ರಶ್ನೆಗೂ ಉತ್ತರ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾರೆ. ಕಾದು ನೋಡುವ ತಂತ್ರಕ್ಕೆ ಏನಾದರೂ ಅಮೆರಿಕ ಹೋಯ್ತಾ ಅಂತ. ಯಾಕಂದರೆ ನಾನು ಅವಾಗಲೇ ಹೇಳಿದೆ, ಇದೇ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ನಿಗಿ ಕೆಂಡ ಕಾರ್ತಾ ಇದ್ದಂಥ ವ್ಯಕ್ತಿ, ಕ್ಷಣಕ್ಕೊಂದು ನಿಮಿಷಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಂತಹ ವ್ಯಕ್ತಿ ಇವತ್ತು ನಾವು ಅನಿರ್ದಿಷ್ಟಾವಧಿಗೆ ಅಂತ ಹೇಳ್ತಿದ್ದಾರೆ. ವೇಟ್ ಆ್ಯಂಡ್ ವಾಚ್ ಅನ್ನುವಂತಹ ತಂತ್ರವನ್ನು ಅನೇಕ ಜನ ವಿಶ್ಲೇಷಕರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಆರ್ಥಿಕವಾಗಿ ಇರಾನನ್ನು ಉಸಿರುಗಟ್ಟಿಸೋದು. ಯಾಕಂದರೆ ಸ್ವತಃ ಅಮೆರಿಕ ಸೇರಿದಂತೆ ಯುರೋಪಿಯನ್ ಯೂನಿಯನ್ಗಳು ಈಗಾಗಲೇ ಇರಾನ್ ಮೇಲೆ ಅನೇಕ ತರನಾದಂತಹ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸಿದೆ. ಈ ಆರ್ಥಿಕ ದಿಗ್ಬಂಧನದ ಮುಖಾಂತರ ಇರಾನನ್ನು ಉಸಿರುಗಟ್ಟಿಸಿ ಅವರೇ ನಮ್ಮ ಷರತ್ತುಗಳಿಗೆ ಒಪ್ಪಿಕೊಳ್ಳುವಂತಹ ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋದು ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಆಗಿರಬಹುದು ಎನ್ನುವಂಥದ್ದು ಒಂದಿದೆ. ಎರಡನೇದ್ದು, ಸಮಯವನ್ನು ತೆಗೆದುಕೊಂಡು ಬೇರೆ ಬೇರೆ ದೇಶಗಳನ್ನು ಒಟ್ಟು ಮಾಡಿಕೊಂಡು ಬಂದು ಏಕಾಏಕಿಯಾಗಿ ಮತ್ತೊಂದು ದೊಡ್ಡ ಮಟ್ಟದ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಸದ್ಯಕ್ಕಿರುವಂತಹ ಪ್ರಶ್ನೆ. ಹೀಗಾಗಿ ಇದು ಕಾದು ನೋಡುವಂತಹ ತಂತ್ರಕ್ಕೆ ಅವರು ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಇರಾನ್ ಕ್ಷಿಪಣಿ ಮೆರವಣಿಗೆಯ ಲಿಂಕ್ ಇದೆಯಲ್ಲ, ಅವರು ಇವತ್ತೆಲ್ಲ ಮೆರವಣಿಗೆ ಮಾಡಿಬಿಟ್ಟಿದ್ದಾರೆ. ಒಂದು ಸುದ್ದಿಗಳು ಬರ್ತಾ ಇದೆ, ಅಮೆರಿಕದ ಕ್ಷಿಪಣಿಗಳು, ಡ್ರೋನ್ಗಳು ಎಲ್ಲವೂ ಕೂಡ ಖಾಲಿ ಆಗಿಬಿಟ್ಟಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ ಇರಾನ್ ತನ್ನ ಶಕ್ತಿ ಪ್ರದರ್ಶನವನ್ನು ಅಮೆರಿಕದ ಎದುರುಗಡೆ ಮೆರವಣಿಗೆಯ ಮುಖಾಂತರ ಮಾಡುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಅಮೆರಿಕ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಇಸ್ರೇಲ್ ಮತ್ತು ಅರಬ್ ದೇಶಗಳ ಹಿತಾಸಕ್ತಿ ಕೂಡ ಇದೆ. ವಿಶ್ವಸಂಸ್ಥೆ ಒಂದು ವರದಿ ಕೊಟ್ಟಿದೆ. ಏನಂತ? ಅರಬ್ ರಾಷ್ಟ್ರಗಳ ಒಟ್ಟು GDPಯಲ್ಲಿ $120ರಿಂದ $194 ಶತಕೋಟಿ ಡಾಲರ್ನಷ್ಟು ನಷ್ಟ ಆಗಬಹುದು ಅಂತ ವಿಶ್ವಸಂಸ್ಥೆ ಹೇಳಿದೆ. ನಾನು ಪದೇ ಈ ವಾಕ್ಯವನ್ನು ಹೇಳಿದ್ದೀನಿ. ಯುದ್ಧ ಶುರುವಾದ ಮೇಲೆ ಅಮೆರಿಕ ಕೂಡ ಅಂದ್ಕೊಂಡಿರಲಿಲ್ಲ, ನಾನು ಇವತ್ತು ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ನನ್ನ ಸೇನಾ ನೆಲೆಗಳು ಮಧ್ಯಪ್ರಾಚ್ಯದಲ್ಲಿ ಏನಿದೆ ಆ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡುತ್ತೆ ಅಂತ ಸ್ವತಃ ಅಮೆರಿಕ ಕೂಡ ಅಂದ್ಕೊಂಡಿರಲಿಲ್ಲ. ಸೌದಿ ಅರೇಬಿಯಾ, UAE, ಕತಾರ್, ಬಹರೇನ್ ಸೇರಿದಂತೆ ಎಲ್ಲ ದೇಶಗಳ ಮೇಲೂ ಕೂಡ ದಾಳಿ ಮಾಡಿತು.
ಮಧ್ಯಪ್ರಾಚ್ಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ದೊಡ್ಡ ಮಟ್ಟದಲ್ಲಿ ಇದೆ, ಮಧ್ಯಪ್ರಾಚ್ಯದಲ್ಲಿ ಪ್ರವಾಸೋದ್ಯಮ ದೊಡ್ಡ ಮಟ್ಟದಲ್ಲಿದೆ, ಆರ್ಥಿಕ ಚಟುವಟಿಕೆಗಳು ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ಅವುಗಳಿಗೆ ಶತಕೋಟಿ ಡಾಲರ್ ರೂಪಾಯಿಗಳಲ್ಲಿ ದೊಡ್ಡ ಮಟ್ಟದ ಹಾನಿಯಾಗುತ್ತೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಹೀಗಾಗಿ ಅವುಗಳ ಕಾರಣಕ್ಕಾಗಿ, ಅವುಗಳ ಸ್ವಹಿತಾಸಕ್ತಿಯ ಕಾರಣಕ್ಕಾಗಿ ಅಮೆರಿಕ ಇಂಥದ್ದೊಂದು ನಿರ್ಧಾರವನ್ನು ಮಾಡಿರಬಹುದು ಎನ್ನುವಂಥ ಚರ್ಚೆಗಳು ಇದೀಗ ಆಗ್ತಾ ಇರೋದು. ಇದರ ಜೊತೆಗೆ ಹಾರ್ಮುಜ್ ದಿಗ್ಬಂಧನ ಮಾತ್ರ ಮುಂದುವರಿಕೆ ಆಗ್ತಾ ಇದೆ. ಅದರ ಮೇಲೆ ಪಟ್ಟು ಹಿಡಿಬೇಕು ಅಂತ ನಾನು ಆವಾಗಲೇ ಹೇಳಿದೆ. ತೈಲ ಸ್ವಾಮ್ಯದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಅಮೆರಿಕ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದೆ. ವೆನಿಜುವೆಲಾದ ಅಧ್ಯಕ್ಷರನ್ನು ಕರೆದುಕೊಂಡು ಬಂದಿರುವಂಥ ಉದ್ದೇಶ ಏನಾಗಿತ್ತು? ಆ ತೈಲ ಸ್ವಾಮ್ಯದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತ. 20% ಅತಿ ಹೆಚ್ಚು ತೈಲವನ್ನು ಇದೀಗ ಅಮೆರಿಕಾದವರು ಇದು ಮಾಡ್ತಾ ಇರೋದು 20% ಇದೆ. ಹೀಗಾಗಿ ಅದೆಲ್ಲವೂ ಕೂಡ ಮುಂದಾಗ್ತಾ ಇದೆ. ಯುರೋಪ್ ದೇಶಗಳಿಂದ ಇರಾನ್ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನಾಗಿದೆ, ಬೇರೆ ಬೇರೆ ಕಾರಣಕ್ಕಾಗಿ ಯುರೋಪಿಯನ್ ಯೂನಿಯನ್ಗಳು ಏನೇನು ಮಾಡಿದ್ದಾರೆ, ವಿಮಾನ ಹಾರಾಟಗಳನ್ನು ಸ್ಥಗಿತ ಮಾಡಿದ್ದಾರೆ ಇರಾನ್ಗೆ. ಇದರ ಜೊತೆಗೆ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ನ ಬ್ಯಾಂಕ್ಗಳ ಜೊತೆಗೆ ಯುರೋಪಿಯನ್ ಯೂನಿಯನ್ನ ಬ್ಯಾಂಕ್ಗಳು ವ್ಯವಹಾರಗಳನ್ನು ಮಾಡಬಾರದು ಅಂತ. ಮಿಲಿಟರಿ ರಫ್ತೇನಾಗ್ತಾ ಇತ್ತು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದ ಹಾಗೆ ಇರಾನ್ನ ತೈಲದ ಬದಲಾಗಿ ಅಮೆರಿಕಾದ ಶೆಲ್ ಆಯಿಲನ್ನು ಬಳಕೆ ಮಾಡಬೇಕು ಅನ್ನೋದು ಅಮೆರಿಕದ ಉದ್ದೇಶ ಆಗಿದೆ. ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಬೇರೆ ಬೇರೆ ದೇಶಗಳು ಅದನ್ನು ಖರೀದಿ ಮಾಡಬೇಕು ಅಂತ. ಈಗ ರಷ್ಯಾ ಮತ್ತು ಭಾರತದ ವಿಚಾರದಲ್ಲೂ ಕೂಡ ಅಮೆರಿಕ ಮಾಡಿದ್ದು ಅದೇ. ಹೀಗಾಗಿ 50% ಸುಂಕವನ್ನು ವಿಧಿಸಿ ಭಾರತವನ್ನು ಕಟ್ಟಿ ಹಾಕೋ ಪ್ರಯತ್ನವನ್ನು ಅಮೆರಿಕ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆ ವಿಚಾರದಲ್ಲಿ ಇದೆ. ಇದರ ಜೊತೆಗೆ ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳ ಜೊತೆಗೆ ಈ ಪೆಟ್ರೋ ಡಾಲರ್ ವಿಚಾರದಲ್ಲಿ ವ್ಯವಹಾರಗಳಾಗ್ತಾ ಇತ್ತು. ಅಂದರೆ ಡಾಲರ್ ರೂಪಾಯಿನಲ್ಲೇ ತೈಲವನ್ನು ಖರೀದಿ ಮಾಡೋದು ಇತ್ಯಾದಿ ಅಂತ. ಆದರೆ ಇರಾನ್ ಏನು ಮಾಡ್ತು, ಚೀನಾವನ್ನು ಮಧ್ಯಪ್ರವೇಶ ಮಾಡಿಕೊಂಡು ಚೀನಾಕ್ಕೆ 90% ಇರಾನ್ನಿಂದ ಏನು ತೈಲ ರಫ್ತಾಗುತ್ತೆ ಅದೆಲ್ಲವನ್ನು ಕೂಡ ಅವರವರ ಕರೆನ್ಸಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋದರು. ಇದೀಗ ಅಮೆರಿಕಕ್ಕೆ ಅದು ಒಂದು ಕೂಡ ತಲೆಯಲ್ಲಿದೆ. ಆ ಕಾರಣಕ್ಕಾಗಿ ಹಾರ್ಮುಜ್ ಮೇಲೆ ಅವರು ಒಂದು ಕಣ್ಣಿಟ್ಟಿರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಟ್ರಂಪ್ ದಾಳಿ ಬೆದರಿಕೆಗೆ ಇರಾನ್ ಕೌಂಟರ್ ಕೊಟ್ಟಿದೆ. ಟ್ರಂಪ್ ಏನೇನು ಹೇಳಿದ್ದಾರೆ ಎಲ್ಲದಕ್ಕೂ ಕೂಡ ಇರಾನ್ ಅವರು ಕೌಂಟರ್ ಕೊಟ್ಟಿದ್ದನ್ನು ನೋಡಿದ್ದೆ. ಏನು ಹೇಳ್ತಾರೆ ಅವರು? ಅಮೆರಿಕದ ಬೇಡಿಕೆಗಳನ್ನು ಒಪ್ಪಿಕೊಳ್ಳದ ಹೊರತು ಇರಾನ್ಗೆ ಬೇರೆ ದಾರಿ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಹೇಳಿಕೆ ಇದು. ನಮ್ಮ ಬೇಡಿಕೆಗಳು ಏನಿದೆ ಆ ಬೇಡಿಕೆಗಳನ್ನು ಇರಾನ್ ಅವರು ಒಪ್ಪಿಕೊಳ್ಬೇಕು ಅಂತ ಹೇಳ್ತಾರೆ. ಹಾರ್ಮುಜ್ ಮತ್ತೆ ತೆರೆಯುವುದಕ್ಕೆ ಮತ್ತು ಇತರ ಷರತ್ತುಗಳಿಗೆ 48 ಗಂಟೆ ಒಳಗಡೆ ಅವರು ಒಪ್ಪಿಗೆ ಕೊಡಬೇಕಂತ ಹೇಳ್ತಾರೆ. ಇಲ್ಲದೇವಾದರೆ ಒಂದು ದೊಡ್ಡ ಮಿಲಿಟರಿ ಕ್ರಮವನ್ನು ಎದುರಿಸಬೇಕು, ಬಾಂಬ್ ದಾಳಿಯನ್ನು ಮಾಡ್ತೀವಿ ಅಂತ ಈ ಹಿಂದೆಯೂ ಕೂಡ ಆ ಹೇಳಿಕೆಯನ್ನು ಕೊಟ್ಟಿದ್ರು. ನೋ ಮೋರ್ ಮಿಸ್ಟರ್ ನೈಸ್ ಗಾಯ್ ಅಂತ ಅವರೊಂದು ವಾಕ್ಯವನ್ನು ಹೇಳಿದ್ದಾರೆ. ಮೃದು ಧೋರಣೆಯನ್ನು ನಾವು ತೋರೋದಿಲ್ಲ, ದಾಳಿ ಮಾಡಿಬಿಡ್ತೀವಿ ಅಂತ ಅವರೆಲ್ಲ ಹೇಳ್ತಿರೋದು. ಷರತ್ತುಗಳನ್ನು ಒಪ್ಕೊಳ್ಬೇಕು, ಒಂದು ದೇಶವಾಗಿ ಬದುಕಬೇಕು, ಇಲ್ಲದೆ ಹೋದರೆ ನಾಶವಾಗಿ ಹೋಗಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂಥ ಹೇಳಿಕೆ. ಆದರೆ ಇರಾನ್ ಹೇಳ್ತಾ ಇದೆ, ನಿಮ್ಗೆ ಯಾವ ಷರತ್ತುಗಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಎಲ್ಲವೂ ಕೂಡ ಅವಾಸ್ತವಿಕತೆಯಲ್ಲಿ ಇರುವಂತಹ ಷರತ್ತುಗಳಿದು, ಇವುಗಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಾನ್ನ ಫಾಲಿಬಾಫ್ ಕೊಟ್ಟಿರುವಂಥ ಹೇಳಿಕೆ ಇದೆ. ಏನು ಹೇಳಿದ್ರು ಹಾಗಾದರೆ? ಗಾಲಿಬಾಫ್ ಹೇಳ್ತಿದ್ದಾರೆ, ರಣರಂಗದಲ್ಲಿ ಪ್ರದರ್ಶಿಸೋದಕ್ಕೆ ಹೊಸ ಕಾರ್ಡ್ಗಳನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ, ನಾವು ಸಶಕ್ತರಾಗಿಬಿಟ್ಟಿದ್ದೀವಿ ಅಂತ. ಈ ಹಿಂದೆ ಭೂದಾಳಿ ಮಾಡ್ತೀವಿ ಅಂತ ಹೇಳಿದಾಗಲೂ ಕೂಡ ಇರಾನ್ನವ್ರು ಇದೇ ಗಾಲಿಬಾಫ್ ಏನು ಹೇಳಿದ್ರು, ಸ್ವಾಗತ ಮಾಡ್ತೀವಿ ಅಮೆರಿಕಾದವ್ರನ್ನ ಅಂತ, ಸ್ವಾಗತ ಮಾಡ್ತೀವಿ ಇರಾನ್ ನೆಲಕ್ಕೆ ಅವರನ್ನು, ಯಾಕಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಿದ್ಧರಾಗಿಬಿಟ್ಟಿದ್ದೀವಿ ಅಂತ ಗಾಲಿಬಾಫ್ ಹೇಳಿಕೆ ಕೊಟ್ಟಿದ್ರು. ಒನ್ಸ್ ಅಗೇನ್ ಅವ್ರು ಹೇಳ್ತಾ ಇದ್ದಾರೆ, ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ. ಶಾಂತಿ ಮಾತುಕತೆಯ ಮೇಜನ್ನು ಶರಣಾಗತಿಯ ಮೇಜುವಾಗಿ ಬದಲಿಸೋದಕ್ಕೆ ಅವರು ಯತ್ನಿಸ್ತಿದ್ದಾರೆ ಅಂತ ಇದು ಮೇಲ್ನೋಟಕ್ಕೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಟ್ರಂಪ್ ಅವರ ಉದ್ದೇಶನ ಹಾಗಾಗಿದೆ. ಯಾಕಂದರೆ ಪದೇ ಅವರನ್ನು ಕದನ ವಿರಾಮಕ್ಕೆ ಕರೆಯೋದು, ಮಾತುಕತೆಗೆ ಬನ್ನಿ ಅಂತ ಹೇಳೋದು, ಸರ್ವನಾಶ, ಬೆದರಿಕೆ ಹಾಕೋದು ಎಲ್ಲವೂ ಕೂಡ ಆಗ್ತಾ ಇದೆ. ಇದಕ್ಕೆ ಅವರು ಶರಣಾಗತಿ ಆಗಬೇಕು ಅಂತ. ಒಂದು ವೇಳೆ ಇರಾನ್ ಶರಣಾಗತಿ ಆದರೆ ಇತಿಹಾಸದಲ್ಲಿ ಇರಾನ್ಗೆ ಒಂದು ಕಪ್ಪು ಚುಕ್ಕೆ ಬಂದುಬಿಡುತ್ತೆ. 2026ರಲ್ಲಿ ಅಮೆರಿಕದ ವಿರುದ್ಧ ಇರಾನ್ ಹೋರಾಟ ಮಾಡೋದಕ್ಕೆ ಸಾಧ್ಯವಾಗದೆ ಅಮೆರಿಕದ ಸೇನೆಗೆ ಸಂಪೂರ್ಣವಾಗಿ ಶರಣಾಗತಿ ಆಗಿಬಿಡ್ತು ಅಂತ. ಆದರೆ ಇರಾನ್ ಹೇಳ್ತಾ ಇರೋದು, ಅಮೆರಿಕಾಗೆ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಅವರು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ಅಲ್ಲಿ ತಮ್ಮ ಸೇನಾ ನೆಲೆಯನ್ನೆಲ್ಲ ಶುರು ಮಾಡಿದ್ರಲ್ಲ 2001ರ ಪ್ರಕರಣ ಆದ ನಂತರ, ಇವತ್ತು ಅವರು ಹೇಳ್ತಾ ಇದ್ದಾರೆ, ನಾವು ಅಫ್ಘಾನಿಸ್ತಾನ ಅಲ್ಲ, ಬದಲಾಗಿ ನಾವು ಇರಾನ್ ಇದ್ದೀವಿ, ಎಚ್ಚರಿಕೆಯಿಂದ ನಡೀರಿ ಅಂತ ಅವರೆಲ್ಲ ಮಾತನಾಡ್ತಾ ಇರೋದು. ಬೆದರಿಕೆಯ ನೆರಳಿನಲ್ಲಿ ನಾವು ಮಾತುಕತೆಯನ್ನು ನಡೆಸೋದಿಲ್ಲ ಅಂತ ಅದು ಮೊದಲ ದಿನದಿಂದಲೂ ಕೂಡ ಇಂಥದ್ದೊಂದು ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಇದು ಇರಾನ್ನ ಪ್ರತಿಕ್ರಿಯೆ. ಇದರ ಜೊತೆಗೆ ಹಾಗಾದರೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಮುಗಿದು ಬಿಡುತ್ತಾ? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೇಕಂದ್ರೆ ಸ್ವಲ್ಪ ದಿನಗಳ ಕಾಲ ನಾವು ವೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಅಮೆರಿಕ ಮತ್ತು ಇರಾನ್ ಇದುವರೆಗೆ ಪೂರ್ಣ ಪ್ರಮಾಣದ ಯುದ್ಧವನ್ನು ಇರುವುದಿಲ್ಲ. ಯಾಕಂದರೆ ಇವರು ಡ್ರೋನ್ ದಾಳಿ ಮಾಡೋದು, ಕ್ಷಿಪಣಿಗಳ ದಾಳಿ ಮಾಡೋದು, ಇವೆಲ್ಲವೂ ಬೆಳವಣಿಗೆಗಳಾಗಿದೆ. ಭೂ ಸೇನೆಯಲ್ಲೂ ಕೂಡ ಅವರು ಸೈನಿಕರು ಬಂದೇನು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧಗಳು ಶುರುವಾಗಿರಲಿಲ್ಲ. ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಹೆಜ್ಬುಲ್ಲಾ, ಹೌತಿಗಳು,
ಲೆಬನಾನ್ ಆಗಿರ್ಬೋದು, ಗಾಜಾ ಪಟ್ಟಿ ಆಗಿರ್ಬೋದು, ಅದು ಇಸ್ರೇಲ್ಗೆ. ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು, ಯುದ್ಧಗಳು ಆಗುವಂತಹ ಸಾಧ್ಯತೆಗಳಿದೆ. ಅದರ ಜೊತೆಗೆ ಕದನ ವಿರಾಮವನ್ನು ಮುಂದೂಡಿಕೆ ಮತ್ತು ಪಾಕಿಸ್ತಾನಕ್ಕೆ ಧನ್ಯವಾದವನ್ನು ಹೇಳಿದ್ದು ಟ್ರಂಪ್ ನಿರ್ಧಾರಗಳ ಬಿಕ್ಕಟ್ಟು ಇನ್ನೂ ಜೀವಂತವಾಗಿದೆ ಅಂತ ಇದರ ವಿಶ್ಲೇಷಣೆಗಳಾಗ್ತಾ ಇದೆ. ಇದರ ಜೊತೆಗೆ ಕದನ ವಿರಾಮದ ಚರ್ಚೆಯನ್ನು ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಮಾತ್ರ ಯುದ್ಧ ಯಾವಾಗ ಬೇಕಾದರೂ ಆಗ್ಬೋದು ಅಂತ. ಅಂದರೆ ಈಗ ಆಗಿರುವಂಥ ಬೆಳವಣಿಗೆಗಳನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಅದನ್ನು ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿದೆ. ಅಂದರೆ ಜಗತ್ತಿನ ವಿವಿಧ ದೇಶಗಳು ಅಮೆರಿಕ ಮತ್ತು ಇರಾನ್ ಮೇಲೆ ಒತ್ತಡ ಹಾಕ್ತಾ ಇರೋದು ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಸದ್ಯದ ಮಟ್ಟಿಗೆ ಒಂದು ವಿಶ್ರಾಂತಿ ಕೊಡೋ ಪ್ರಯತ್ನನ ಸದ್ಯಕ್ಕಿರುವಂಥ ಪ್ರಶ್ನೆ ಏನಾಗುತ್ತೆ ನೋಡೋಣ.